ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಇವತ್ತು ರೊಟ್ಟಿ ಮತ್ತು ಕ್ಯಾರೆಟ್ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಕ್ಯಾರೆಟ್ ಕಟ್ ಮಾಡ್ತಾ ಇದ್ದೀನಿ. ಊಟಕ್ಕೆ ರೊಟ್ಟಿ ಮತ್ತು ಕ್ಯಾರೆಟ್ ಪಲ್ಯ ಪ್ರಿಪೇರಿಂಗ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಕ್ಯಾರೆಟ್ ಪಲ್ಯ ಮಾಡೋಕ್ಕೆ ಕ್ಯಾರೆಟ್ಸ್ನ ಕಟ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ದಿನ ಒಂಥರ ಅಡುಗೆ ಮಾಡಬೇಕಂದ್ರೆ ಏನು ಮಾಡ್ಬೇಕು ಗೊತ್ತೇ ಆಗೋದಿಲ್ಲ ಫ್ರೆಂಡ್ಸ್. ಕ್ಯಾರೆಟ್ ಕಣ್ಣಿಗೆ ತುಂಬ ಒಳ್ಳೇದಲ್ವ ಫ್ರೆಂಡ್ಸ್. ನೀವು ತಿನ್ನಿ ಕ್ಯಾರೆಟ್ನ. ಇವತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ, ಅಡುಗೆ ಮಾಡೋದು ಸ್ವಲ್ಪ ಲೇಟ್ ಆಗ್ತಿದೆ ಫ್ರೆಂಡ್ಸ್. ಹಂಗೆ ಮಾಡ್ತಾ ಇದ್ದೀನಿ ರೊಟ್ಟಿ ಮತ್ತು ಕ್ಯಾರೆಟ್ ಪಲ್ಯನ. ಯಾರ್ಯಾರಿಗೆ ರೊಟ್ಟಿ ಇಷ್ಟ ಫ್ರೆಂಡ್ಸ್? ನನಗಂತೂ ರೊಟ್ಟಿ ಅಂದರೆ ತುಂಬ ಇಷ್ಟ. ನಾನೇ ಅಷ್ಟು ಪರ್ಫೆಕ್ಟಾಗಿ ಮಾಡೋದಿಲ್ಲ, ಹಾಗೆ ಒಂದು ಸ್ವಲ್ಪ ಪರವಾಗಿಲ್ಲ ಅನ್ಬೋದು. ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ರೊಟ್ಟಿ. ಒಂದ್ಸಲ ನಮ್ಮಮ್ಮನ ಕೈಯಿಂದಲೂ ರೊಟ್ಟಿ ಮಾಡಿಸಿ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್, ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಿದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ನಂಗೆ ಸಪೋರ್ಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಯೂಟ್ಯೂಬ್ ಬಗ್ಗೆ ಯಾವ ರೀತಿ ವೀಡಿಯೋ ಮಾಡಬೇಕು ಹೆಂಗೆ ಅಂತ ನನಗೆ ಏನು ಗೊತ್ತಿಲ್ಲ ಫ್ರೆಂಡ್ಸ್. ನಾನು ಜಸ್ಟ್ ಟ್ರೈ ಮಾಡ್ತಾ ಇದ್ದೀನಿ, ನನಗೆ ಬಂದಂಗೆ ಟ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ. ಮತ್ತು ಇನ್ನೊಂದು ಫ್ರೆಂಡ್ಸ್, ಯಾವ ಟಾಪಿಕ್ ಮೇಲೆ ವೀಡಿಯೋಸ್ ಮಾಡಬೇಕು ಅಂತ ನನಗೆ ಅಷ್ಟೊಂದು ಗೊತ್ತಿಲ್ಲ. ಪ್ಲೀಸ್ ನಿಮಗೆ ಗೊತ್ತಿದ್ದರೆ ಯಾವ ಟಾಪಿಕ್ ಮೇಲೆ ವೀಡಿಯೋಸ್ ಮಾಡಿದ್ರೆ ಒಳ್ಳೆಯದು ಅಂತ ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಆ ಟಾಪಿಕ್ ಮೇಲೆ ನಾನು ವೀಡಿಯೋಸ್ ಮಾಡ್ತೀನಿ ನೆಕ್ಸ್ಟು. ಕ್ಯಾರೆಟ್ ಕಟ್ ಮಾಡೋದು ಮುಗೀತು ಫ್ರೆಂಡ್ಸ್. ಬನ್ನಿ ಕ್ಯಾರೆಟ್ ಮಾಡೋಣ. ಫ್ರೈ ಮಾಡಿಬಿಟ್ಟು ಒಗ್ಗರಣೆ ಕೊಡೋದು, ಹಂಗೆ ನಾನು ಕ್ಯಾರೆಟ್ ಮಾಡೋದು. ಎಲ್ಲರೂ ಹಂಗೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಕ್ಯಾರೆಟ್ ಪಲ್ಯ ಮಾಡೋಣ. ಗ್ಯಾಸ್ ಆನ್ ಮಾಡಿ ಕ್ಯಾರೆಟ್ನ ಫ್ರೈ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ನೀವು ಇದೇ ರೀತಿ ಮಾಡ್ತೀರಾ ಕ್ಯಾರೆಟ್, ಅಥವಾ ಬೇರೆ ಯಾವ ರೀತಿ ನೀವು ಕ್ಯಾರೆಟ್ ಪಲ್ಯ ಮಾಡ್ತೀರಾ ಅಂತ ತಿಳಿಸಿ ಫ್ರೆಂಡ್ಸ್. ನಾನು ಆ ರೀತಿ ಟ್ರೈ ಮಾಡ್ತೀನಿ ನೆಕ್ಸ್ಟ್ ಟೈಮ್. ಅವಾಗ ಫ್ರೈ ಮಾಡ್ತಿರುವಾಗ ಸ್ಪೂನಿಂದ ಇದು ಮಾಡಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಒತ್ತೋಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಸೀದೋಗ್ಬಿಟ್ರೆ ಮತ್ತು ತಿನ್ನುವಾಗ ಅಷ್ಟೊಂದು ಚೆನ್ನಾಗಿ ಅನ್ಸಲ್ಲ, ಟೇಸ್ಟಿಯಾಗಿ ಅನ್ಸಲ್ಲ ಫ್ರೆಂಡ್ಸ್. ಅದಕ್ಕೆ ಚೆನ್ನಾಗಿ ಅವಾಗ ಫ್ರೈ ಮಾಡ್ತಾ ಇರ್ಬೇಕು ಕ್ಲೀನ್ ಮಾಡಿಕೊಂಡು. ಬೆಳ್ಳುಳ್ಳಿ ಹಾಕ್ತೀನಿ ಫ್ರೆಂಡ್ಸ್ ಇದಕ್ಕೆ. ಕೆಲವೊಬ್ಬರು ಆನಿಯನ್ ಹಾಕ್ತಾರೆ, ಬಟ್ ನಾನು ಬೆಳ್ಳುಳ್ಳಿ ಹಾಕ್ತೀನಿ. ಸುಲ್ಕೊಂಡು ಬಂದು ಇದು ಫ್ರೈ ಆದಮೇಲೆ ತಲೆ ಮಾಡುವಾಗ ಇದನ್ನ ಹಾಕಿ ಮಾಡಬೇಕು ಫ್ರೆಂಡ್ಸ್, ಒಗ್ಗರಣೆ ಕೊಡುವಾಗ. ಓಕೆನಾ? ಫ್ರೆಂಡ್ಸ್, ಇನ್ನು ಫ್ರೈ ಆಗಬೇಕು. ಇಲ್ಲಿ ಕ್ಯಾರೆಟು ಫ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮಾಡ್ತಾ ಇಲ್ಲಿ ರೊಟ್ಟಿಗೂ ಪ್ರಿಪೇರ್ ಮಾಡ್ಕೋಬೇಕು. ಅದಕ್ಕೆ ಇಲ್ಲಿ ಕ್ಲೀನ್ ಮಾಡಿದ್ದೀನಿ, ಬಂಡೆನ ಕ್ಲೀನ್ ಮಾಡಿಕೊಂಡು ರೊಟ್ಟಿ ಮಾಡೋಕ್ಕೆ ಪ್ರಿಪೇರ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ಅದು ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಜೋಳದ ರೊಟ್ಟಿ ಮಾಡ್ಬೋದು, ರಾಗಿ ರೊಟ್ಟಿ ಮಾಡ್ಬೋದು, ಇನ್ನೂ ಅಕ್ಕಿ ರೊಟ್ಟಿ ಮಾಡ್ಬೋದು, ಇನ್ನೂ ತುಂಬ ವಿಧವಾಗಿ ಮಾಡ್ಬೋದು ಫ್ರೆಂಡ್ಸ್ ರೊಟ್ಟಿನ. ಬಟ್ ನಾವು ರೆಗ್ಯುಲರಾಗಿ ಮಾಡೋದಂದರೆ ಜೋಳದ ರೊಟ್ಟಿ ಮತ್ತು ರಾಗಿ ರೊಟ್ಟಿ. ಇವತ್ತು ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಿಮಗೆ ಯಾವ ರೊಟ್ಟಿ ಇಷ್ಟ ಫ್ರೆಂಡ್ಸ್? ನಿಮ್ಮ ಕಡೆ ಯಾವ ರೊಟ್ಟಿ ಮಾಡ್ತಾರೆ ಅಂದರೆ ರಾಗಿ ರೊಟ್ಟಿ ಮಾಡ್ತಾರಾ, ಜೋಳದ ರೊಟ್ಟಿ ರೆಗ್ಯುಲರಾಗಿ ನೀವು ಮಾಡ್ತೀರಾ? ಯಾವ್ದು ಇಷ್ಟ ಅಂತ ನಮ್ಗೆ ಕಮೆಂಟಲ್ಲಿ ತಿಳಿಸಿ. ನನಗೆ ಎರಡೂ ಇಷ್ಟನೇ. ರೊಟ್ಟಿ ಓವರಾಲ್ ರೊಟ್ಟಿ ಅಂದ್ರೇ ಇಷ್ಟ. ರಾಗಿ ರೊಟ್ಟಿ ಅಂದರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಫ್ರೆಂಡ್ಸ್. ಕಡಕ್ ರೊಟ್ಟಿ ಟೈಪ್ ಬರುತ್ತೆ ರಾಗಿ ರೊಟ್ಟಿ ಅಂದರೆ. ಈ ಜೋಳದ ರೊಟ್ಟಿ ಅಂದರೆ ಜಾಸ್ತಿ ಬೇಯಿಸಿದ್ರೆ ಇಲ್ಲ, ಜಾಸ್ತಿ ಉರಿಲಿ ಅದನ್ನು ರೊಟ್ಟಿ ಸುಟ್ಟರೆ ಅಂತಂದರೆ ಜೋಳದ ರೊಟ್ಟಿನೂ ಖಡಕ್ ರೊಟ್ಟಿ ಆಗುತ್ತೆ ಫ್ರೆಂಡ್ಸ್. ರಾಗಿ ರೊಟ್ಟಿ ಕೂಡ ಹಂಗೇನೆ. ಹಿಟ್ಟನ್ನು ಹಿಡ್ಕೊಂಡು ಇಟ್ಟಿದ್ದೀನಿ ಫ್ರೆಂಡ್ಸ್ ಜರಡಿಯಲ್ಲಿ. ಇವಾಗ ಇದಕ್ಕೆ ನೀರು ಅಂದರೆ ನೀರು ಬಿಸಿ ಮಾಡಿಕೊಂಡು ಹಾಕ್ಕೊಂಡು ಹಿಟ್ಟು ಕಲಿಸ್ಬಿಟ್ಟು ರೊಟ್ಟಿ ಬಡಿಬೇಕು ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ಒಂದು ಕಡೆ ಇದು ಫ್ರೈ ಆಗ್ತಾ ಇದೆ ಕ್ಯಾರೆಟು,
ಇನ್ನೊಂದು ಕಡೆ ನೀರು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಹಿಟ್ಟು ಕಲಸೋಕ್ಕೆ ಇದು ನೀರು ಕಾಯಿಸ್ಕೋಬೇಕಾಗುತ್ತೆ. ಮೊದಲು ಚೆನ್ನಾಗಿ ಕಾಯಿಸ್ಬೇಕು. ಫುಲ್ಲು ನೀರು ಕುದಿಯುವಾಗ ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಇದರಲ್ಲಿ ಚೆನ್ನಾಗಿ ಕಲಿಸ್ಬಿಟ್ಟು ಇವಾಗ ಮಾಡ್ತೀನಿ ಫ್ರೆಂಡ್ಸ್, ನೋಡುವಂತ್ರಿ. ನಾನು ರೀಸೆಂಟಾಗಿ ರೊಟ್ಟಿ ಮಾಡೋದು ಕಲ್ತ್ಕೊಂಡಿದ್ದೀನಿ ಫ್ರೆಂಡ್ಸ್. ಇತ್ತೀಚೆಗೆ ಕಲ್ತ್ಕೊಂಡಿದ್ದೀನಿ, ನನಗೇನು ಮುಂಚೆ ಏನು ಬರೋಲ್ಲ. ರೊಟ್ಟಿ ಮಾಡುವಾಗ ಕೈಯಿಂದ ಬಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ತೀಡಿದ್ರೆ ಸ್ವಲ್ಪ ಟೇಸ್ಟ್ ಸ್ವಲ್ಪ ಕಮ್ಮಿ ಅನಿಸುತ್ತೆ. ಬಟ್ ಸ್ಟಾರ್ಟಿಂಗ್ ಮಾಡೋರಿಗೆ ಕೈ ಪೇನ್ ಆಗುತ್ತೆ ಅಂತ ರೊಟ್ಟಿನ ಸ್ವಲ್ಪ ನಾನು ಮಾಡೋದು ಹೆಂಗೆ ಅಂದರೆ ಸ್ವಲ್ಪ ಬಡಿತೀನಿ ಫಸ್ಟ್ ರೊಟ್ಟಿನ, ಆಮೇಲೆ ತೀಡಿಬಿಟ್ಟು ಅಂಚಿನ ಮೇಲೆ ಹಾಕ್ಬಿಡ್ತೀನಿ ಫ್ರೆಂಡ್ಸ್. ಯಾಕಂದರೆ ಮುಂಚೆಯಿಂದ ಮಾಡೋರಿಗೆ ಅಂತಂದರೆ ಅಭ್ಯಾಸ ಆಗಿರುತ್ತೆ, ಕೈ ಪೇನ್ ಆಗೋದಿಲ್ಲ. ಅವ್ರಿಗೂ ಸ್ಟಾರ್ಟಿಂಗ್ ಪೇನ್ ಆಗಿರುತ್ತೆ, ಮಾಡ್ತಾ ಮಾಡ್ತಾ ಅಭ್ಯಾಸ ಆಗಿರುತ್ತೆ ಅವರಿಗೆ. ಬಟ್ ನಾವು ಇತ್ತೀಚೆಗೆ ಮಾಡ್ತಾ ಇದ್ದೀನಲ್ವಾ, ರೊಟ್ಟಿ ಬಡ್ದಂದರೆ ಸಖತ್ ಕೈ ಪೇನ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೆ ನಾನು ಸ್ವಲ್ಪ ಬಡಿತೀನಿ, ಆಮೇಲೆ ಸ್ವಲ್ಪ ತೀಡ್ಬಿಟ್ಟು ಅಂಚಿನ ಮೇಲೆ ಹಾಕಿ. ರೊಟ್ಟಿ ಮಾಡೋದೇನು ಅಷ್ಟೊಂದು ಕಷ್ಟನೂ ಅಲ್ಲ, ಅಷ್ಟೊಂದು ಸುಲಭನೂ ಅಲ್ಲ ಫ್ರೆಂಡ್ಸ್. ಮಾಡ್ತಾ ಮಾಡ್ತಾ ಬರುತ್ತೆ, ಒಮ್ಮೆಲೆ ಯಾವುದೂ ಬರಲ್ಲ ಅಲ್ವಾ. ನೋಡಿ ಫ್ರೆಂಡ್ಸ್, ಇಷ್ಟು ಫ್ರೈ ಆಗಿದೆ ಕ್ಯಾರೆಟು. ಡೀಪ್ ಫ್ರೈ ಮಾಡ್ಕೊಳ್ಳೋದೇನು ಬೇಡ ಫ್ರೆಂಡ್ಸ್, ಇದರಲ್ಲಿರೋ ಅಂಶ ಎಲ್ಲ ಹೋಗ್ಬಿಡುತ್ತೆ. ಸೊ ಅದಕ್ಕೆ ನಾನು ಇಷ್ಟೇ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಆಫ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಏನಕ್ಕೆ ಅಂದರೆ ಇದು ನೀರು ಕುದೀತಾ ಇತ್ತಲ್ವಾ, ಹಿಟ್ಟು ನೀರು ಹಾಕೋಬೇಕಲ್ವಾ, ಅದಕ್ಕೆ ನಾನು ಇದನ್ನ ಆಫ್ ಮಾಡಿದ್ದೀನಿ. ಕ್ಯಾರೆಟ್ ಪಲ್ಯ ಆಮೇಲೆ ಮಾಡ್ತೀನಿ. ಸೊ ಅದಕ್ಕೆ ಇದರಲ್ಲಿ ಹಿಟ್ಟು ಹಾಕಿ ಬಿಟ್ಟಿದ್ದೀನಿ. ಇನ್ನೂ ಸ್ವಲ್ಪ 2 ನಿಮಿಷ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ಇದು ಹಿಟ್ಟು ಕುದ್ಮೇಲೆ ಸ್ಪೂನ್ ತೊಗೊಂಡು ಚೆನ್ನಾಗಿ ಹಿಂಗೆ ಕಲಿಸ್ಬಿಟ್ಟು ನೀರಿಗೆ ಜೋಳದ ಹಿಟ್ಟನ್ನ ಮಾಡ್ಕೋಬೇಕು ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ನೋಡ್ತಿರ್ಬೋದು, ಹಿಟ್ಟು ಚೆನ್ನಾಗಿ ಕುದೀತಿದೆ. ಈ ನೀರಲ್ಲಿ ಹಿಟ್ಟು ಹಾಕಿದ್ದೀನಲ್ವಾ, ಚೆನ್ನಾಗಿ ಕುದಿತಿದೆ. ಹಿಂಗೆ ಕಲಿಸ್ಕೋಬೇಕು ಫ್ರೆಂಡ್ಸ್, ಚೆನ್ನಾಗಿ ಕಲಿಸ್ಕೋಬೇಕು. ಜಾಸ್ತಿ ನೀರಾಯಿತು ಅಂತಂದರೆ ಇನ್ನು ಸ್ವಲ್ಪ ಹಿಟ್ಟು ಹಾಕೋಬೋದು ಫ್ರೆಂಡ್ಸ್. ನನಗೇನು ಹಾಕೋ ಅವಶ್ಯಕತೆ ಇಲ್ಲ, ಚೆನ್ನಾಗಿ ಆಗಿದೆ. ಇದನ್ನು ಇವಾಗ ಆಫ್ ಮಾಡ್ಕೋತೀನಿ ಗ್ಯಾಸ್ನ ಫಸ್ಟು. ಇದನ್ನು ಇವಾಗ ಹಿಟ್ಟಲ್ಲಿ ಹಾಕೋಬೇಕು ಫ್ರೆಂಡ್ಸ್. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು. ನೋಡಿ ಫ್ರೆಂಡ್ಸ್, ಈ ಹಿಟ್ಟನ್ನ ಇದರಲ್ಲಿರೋದನ್ನೆಲ್ಲ ಇದರಲ್ಲಿ ಹಾಕಬೇಕು ಫ್ರೆಂಡ್ಸ್. ಎಲ್ಲದನ್ನು ಇದ್ರಾಗ ಹಾಕಿದ್ದೀನಿ ಫ್ರೆಂಡ್ಸ್. ಇವಾಗ ಇದರಲ್ಲಿ ಹಾಕಿ ಹಿಂಗೆ ಚೆನ್ನಾಗಿ ಕಲಿಸ್ಬೇಕು. ಹಿಂಗೆ ಕಲಿಸ್ಬಿಟ್ಟು ಹಿಂಗೆ ಮಾಡಿಬಿಟ್ಟು ಹಿಂಗೆ ಹುಯ್ದುಬಿಟ್ಟು ನೋಡಿ ಫ್ರೆಂಡ್ಸ್, ಈ ರೀತಿ ಕಲಿಸ್ಬೇಕು ಚೆನ್ನಾಗಿ. ಸ್ಟಾರ್ಟಿಂಗ್ ಅಷ್ಟೇ ಬಿಸಿ ನೀರಲ್ಲಿ ಇದನ್ನ ಇಟ್ಟು ಕಲಿಸ್ಕೋಬೇಕು ಫ್ರೆಂಡ್ಸ್. ಆಮೇಲೆ ತಣ್ಣೀರು ಹಾಕೋಬೇಕು ಫ್ರೆಂಡ್ಸ್. ತಣ್ಣೀರು ಹಾಕೊಂಡು ಚೆನ್ನಾಗಿ ಕಲಿಸ್ಬೇಕು. ನೀವು ಮನೇಲಿ ಟ್ರೈ ಮಾಡಿ, ಯಾರು ರೊಟ್ಟಿ ಮಾಡಿಲ್ಲ ಇದುವರೆಗೂ ಅವರು ಮಾಡಿ ಫ್ರೆಂಡ್ಸ್. ಏನೂ ಕಷ್ಟ ಏನಿಲ್ಲ. ನಾನು ಇವಾಗ ಹೇಳಿದ್ನಲ್ವ, ಈ ರೀತಿ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ರೊಟ್ಟಿನ. ನೋಡಿ ಎಷ್ಟು ಚೆನ್ನಾಗಿ ಅದ ಬಂದಿದೆ ನೋಡಿ. ಜಿಗಿ ಹಾಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್ ರೊಟ್ಟಿಯಲ್ಲಿ. ಜಿಗಿ ಚೆನ್ನಾಗಿ ಬಂದಿಲ್ಲ ಅಂದರೆ ರೊಟ್ಟಿ ಚೆನ್ನಾಗಿ ಬರೋದೇ ಇಲ್ಲ, ಕಂಪ್ಲೀಟ್ ಹಾಳಾಗಿ ಹೋಗ್ಬಿಡುತ್ತೆ. ನನಗೆ ಸ್ಟಾರ್ಟಿಂಗ್ ಹಿಂಗೆ ಆಗಿತ್ತು ಫ್ರೆಂಡ್ಸ್. ಜಿಗಿ ಹಾಕೊಳ್ಳೋಕ್ಕೆ ಬರ್ತಿರ್ಲಿಲ್ಲ. ಆಮೇಲೆ ನಮ್ಮ ಅಮ್ಮನ ಕೇಳ್ಬಿಟ್ಟು ಮಾಡೋದು ಕಲ್ತ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಂಟ್ರೆಸ್ಟ್ ಇರಬೇಕಷ್ಟೇ, ಇಂಟ್ರೆಸ್ಟಿಂದ ಮಾಡಿದಂದರೆ ಯಾವುದೇ ಕೆಲಸ ಚೆನ್ನಾಗಾಗುತ್ತಲ್ವ. ಆಮೇಲೆ ಇನ್ನೊಂದು ಫ್ರೆಂಡ್ಸ್, ಇದು ಹಿಟ್ಟು ಕಲಿಸ್ಕೊಂಡ್ಮೇಲೆ ಇಮಿಡಿಯೇಟಾಗಿ ಮಾಡಿಬಿಡ್ಬೇಕು ಫ್ರೆಂಡ್ಸ್ ರೊಟ್ಟಿನ. ಇಲ್ಲಾಂದರೆ ಅದು ಆರಿಬಿಟ್ಟು ತಣ್ಣಗಾಗಿ ಅದು ರೊಟ್ಟಿನೇ ಚೆನ್ನಾಗಿ ಬರೋಲ್ಲ, ಜಿಗಿ ಎಲ್ಲ ಹೋಗ್ಬಿಡುತ್ತೆ. ಸೊ ಅದಕ್ಕೆ ಮಾಡಿದ ತಕ್ಷಣ ಹಿಟ್ಟನ್ನ ಕಲಿಸಿದ ತಕ್ಷಣವೇ ರೊಟ್ಟಿ ಮಾಡಿಬಿಡ್ಬೇಕು ಫ್ರೆಂಡ್ಸ್. ಬೇರೆ ಏನು ಕೆಲಸ ಇದ್ರೂ ಆಮೇಲೆ ಮಾಡ್ಕೊಬೋದು. ಇವಾಗ ನಾನು ಕ್ಯಾರೆಟ್ ಫ್ರೈ ಮಾಡಿದ್ದೀನಿ, ಬಟ್ ಮಾಡೋದಕ್ಕೆ ಇವಾಗ ಟೈಮ್ ಇಲ್ಲ. ಸೊ ಅದಕ್ಕೆ ಫಸ್ಟು ರೊಟ್ಟಿ ಮಾಡ್ತೀನಿ, ಆಮೇಲೆ ಕ್ಯಾರೆಟ್ ಪಲ್ಯ ಮಾಡ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಜಿಗಿ. ನೋಡಿ ನೀವೇ ನೋಡ್ತಿರ್ಬೋದು, ನೋಡಿ ಸಕ್ಕತ್ತಾಗಿ ಬಂದಿದೆ ಹಿಟ್ಟು. ಈ ರೀತಿ ಜಿಗಿ ಹಾಕ್ಕೊಳ್ಳಿ ಫ್ರೆಂಡ್ಸ್, 100% ಚೆನ್ನಾಗಿ ಬರುತ್ತೆ ರೊಟ್ಟಿ ಮಾಡ್ಕೊಳ್ಳಿ. ಆವಾಗ ಈ ರೀತಿಯೇ ಮಾಡ್ಕೊಳ್ಳಿ, ಜಿಗಿ ಚೆನ್ನಾಗಿ ಬರುತ್ತೆ. ರೊಟ್ಟಿ ಮಾಡಿದರೂ ಖುಷಿ ಆಗುತ್ತೆ. ಜಿಗಿ ಚೆನ್ನಾಗಿ ಬಂದಿಲ್ಲ ಅಂದರೆ ನಾವೆಷ್ಟು ಕಷ್ಟಪಟ್ಟು ಮಾಡಿದರೂ ಕೂಡ ಅದು ರೊಟ್ಟಿನೇ ಬರಲ್ಲ. ಆಮೇಲೆ ನಮಗೆ ಬೇಜಾರಾಗ್ಬಿಡುತ್ತೆ. ನನಗಾಗಿದೆ ಫ್ರೆಂಡ್ಸ್. ಸ್ಟಾರ್ಟಿಂಗ್ ನನಗೆ ಮಾಡೋಕ್ಕೆ ಬರ್ತಿರ್ಲಿಲ್ಲಲ್ವಾ ರೊಟ್ಟಿನ, ಆವಾಗ ಎಲ್ಲ ಪ್ರಿಪೇರ್ ಮಾಡೋದು ಜಿಗಿ ಬರದೇ ಇದ್ದಾಗ ಚೆನ್ನಾಗಿ ರೊಟ್ಟಿ ಬರದೇ ಇರೋದಕ್ಕೆ ಬೇಜಾರಾಗಿ ಅದು ಸಲಾಗಿ ರೊಟ್ಟಿ ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ನಮ್ಮಮ್ಮನ ಕೇಳ್ಬಿಟ್ಟು ಇವಾಗ ಕಲ್ತ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ರೊಟ್ಟಿ ಮಾಡ್ತೀನಿ ಇವಾಗ. ಹಿಂಗೆ ಹಿಟ್ಟು ಹಾಕಬೇಕು, ಸ್ವಲ್ಪ ಹಿಂಗೆ ಮಾಡಬೇಕು ಫ್ರೆಂಡ್ಸ್. ಸ್ವಲ್ಪ ನಾನು ಜಿಗಿ ಜಾಸ್ತಿನೇ ಹಾಕೋತೀನಿ ಫ್ರೆಂಡ್ಸ್. ನೋಡಿ ಇವಾಗ ಇಷ್ಟು ಹೊಡ್ಕೊಂಡ್ಮೇಲೆ ರೊಟ್ಟಿನ ನೆಕ್ಸ್ಟ್ ಫಸ್ಟ್ ಹಂಚು ಬಿಸಿ ಮಾಡ್ಕೋಬೇಕು. ಹಂಚಿಟ್ಕೊಂಡು ಹಾಕ್ತಾಯಿದ್ದೀನಿ.
ಚೆನ್ನಾಗಿ ಕಾಯ್ಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಅದು ರೊಟ್ಟಿ ಚೆನ್ನಾಗಿ ಬೇಯೋದಿಲ್ಲ. ರೊಟ್ಟಿ ಹೊಡ್ಕೊಂಡ್ಮೇಲೆ ಈ ರೀತಿ ತೀಡ್ಬಿಡ್ಬೇಕು ಫ್ರೆಂಡ್ಸ್. ಚೆನ್ನಾಗಿ ಕಡಕಾಗಿ ಬರುತ್ತೆ ಫ್ರೆಂಡ್ಸ್. ಈ ರೀತಿ ಜಿಗಿ ಹಾಕ್ಕೊಂಡ್ರೆ ಚೆನ್ನಾಗಿ ಕಡಕಾಗಿ ಬರುತ್ತೆ ರೊಟ್ಟಿ. ಸ್ವಲ್ಪ ಜಿಗಿ ಕಮ್ಮಿ ಹಾಕಿದ್ರೆ ಸ್ಮೂತಾಗಿ ಬರುತ್ತೆ ಅಷ್ಟೇ. ಸ್ಮೂತ್ ಬೇಕಂದರೆ ಜಿಗಿ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಕಡಕಾಗಿ ಕಟ್ಕಟ್ಟಿಯಾಗಿರಬೇಕು ರೊಟ್ಟಿ ಅಂತಂದರೆ ಈ ರೀತಿ ಜಿಗಿ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವು ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್, ರೊಟ್ಟಿ ಮಾಡಿ ಹೇಗೆ ಬಂತು ಅಂತ ನನಗೂ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ನಾವು ಹಿಂಗೆ ತಿಳಿದ್ರು ಕೂಡ ಹಂಗೇನೆ ಬರುತ್ತೆ, ಏನು ಪ್ರಾಬ್ಲಮ್ ಆಗೋದಿಲ್ಲ ಜಿಗಿ ಜಾಸ್ತಿ ಇದ್ದಂದರೆ. ಇಲ್ಲಾಂದರೆ ಎಲ್ಲ ಬಂಡೆಗೆಲ್ಲ ಅಂಟ್ಕೊಂಡ್ಬಿಡ್ತಾರೆ ಫ್ರೆಂಡ್ಸ್, ಎದ್ದೇಳೋದೇ ಇಲ್ಲ, ತುಂಬ ಕಷ್ಟ ಆಗುತ್ತೆ. ಆಮೇಲೆ ರೊಟ್ಟಿ ಪ್ರಿಪೇರ್ ಆಯಿತು, ಸಕ್ಸಸ್ಫುಲ್. ಈಗ ರೊಟ್ಟಿ ಆಯಿತು, ಅಂಚು ಒಂದು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು ಫ್ರೆಂಡ್ಸ್, ಅವಾಗ ಅದನ್ನ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಇದು ಇವಾಗ ಕ್ಯಾರೆಟ್ ಪಲ್ಯ ಮಾಡಿಬಿಡ್ತೀನಿ. ಇವಾಗ ಅಂಚು ಬಿಸಿ ಆಗಬೇಕಲ್ವಾ, ಆ ಟೈಮಲ್ಲಿ ಈ ಪಲ್ಯ ಮಾಡಿಬಿಡ್ತೀನಿ ಅಷ್ಟೇ. ನೋಡಿ ಫ್ರೆಂಡ್ಸ್, ಈ ಕಡೆ ಅಲ್ಲಿಗೆ ಇದು ನಮ್ಮದು ಕ್ಯಾರೆಟ್ ಪಲ್ಯನ ಪ್ರಿಪೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಆಯಿಲ್ ಹಾಕ್ತಿದ್ದೀನಿ ಇಷ್ಟೇ, ಒಂದು ಅಥವಾ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಿದ್ದೀನಿ ಅಷ್ಟೇ. ಜೀರಿಗೆ, ಸಾಸಿವೆ, ಅವಾಗ ಬೇಯಿಸ್ಕೊಂಡಿದ್ದೀನಿ ಫ್ರೆಂಡ್ಸ್, ಅವನ್ನ ಹಾಕ್ತಿದ್ದೀನಿ ಇವಾಗ. ತುಂಬ ಸಿಡ್ದಾಡುತ್ತೆ ಒಗ್ಗರಣೆ ಕೊಡುವಾಗ, ಹುಷಾರಾಗಿ ಮಾಡಿ. ಈ ಕಡೆ ಹಂಚು ಬಿಸಿ ಆಗಿದೆ ಫ್ರೆಂಡ್ಸ್. ಇವಾಗ ರೊಟ್ಟಿ ಮಾಡಿದ್ನಲ್ವ ಅದು, ಅದನ್ನ ಹಾಕ್ಬೇಕು ಇವಾಗ. ನೋಡಿ ಫ್ರೆಂಡ್ಸ್, ರೊಟ್ಟಿ ಆಗಿದೆ, ಬಿಟ್ಟು ಹಾಕ್ಬೇಕು ಫ್ರೆಂಡ್ಸ್. ಈ ರೀತಿ ಮಾಡಿದ್ರು ಅಂದರೆ ಅದು ಆಪೋಸಿಟ್ ಆಗಿ ಅಂಚೆ ಮೇಲೆ ರೊಟ್ಟಿ ಹಾಕಬೇಕಾಗುತ್ತೆ. ಹಾಕ್ಬಿಟ್ಟು ಈ ಥರ ನೀರು ಹಾಕ್ಬೇಕು ಫ್ರೆಂಡ್ಸ್, ರೊಟ್ಟಿಗೆ ಚೆನ್ನಾಗಿ ಬೆಳೆಯುತ್ತೆ. ಅಷ್ಟು ಪರ್ಫೆಕ್ಟಾಗಿ ಮಾಡಕ್ಕೆ ಬರೋದಿಲ್ಲ ಫ್ರೆಂಡ್ಸ್ ರೊಟ್ಟಿ. ನನಗೆ ಬಂದಾಗ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಕ್ಯಾರೆಟ್ ಹಾಕ್ತಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ರೊಟ್ಟಿ ಮಾಡಿದ ತಕ್ಷಣವೇ ಹಾಕಬೇಕು, ರೊಟ್ಟಿ ಬಡಿದ ತಕ್ಷಣ ಹಾಕಬೇಕು, ಇಲ್ಲಾಂದರೆ ಈ ರೀತಿ ಬಿಟ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್. ಅಂಚು ಬಿಸಿ ಆಗಿರಲಿಲ್ಲ ಅಂತ ಸ್ವಲ್ಪ ಲೇಟ್ ಮಾಡಿದೆ, ಸೊ ಅದಕ್ಕೆ ಈ ರೀತಿ ಬಿಟ್ಕೊಳ್ತಿದೆ. ನೆಕ್ಸ್ಟ್ ರೊಟ್ಟಿಗೆ ಏನು ಆಗೋದಿಲ್ಲ ಫ್ರೆಂಡ್ಸ್, ಚೆನ್ನಾಗಿ ಬರುತ್ತೆ. ನೋಡಿ ಅಷ್ಟು ಚೆನ್ನಾಗಿ ಎದ್ದೊಳುತ್ತೆ ರೊಟ್ಟಿ. ನೋಡಿ ಫ್ರೆಂಡ್ಸ್, 1 ನಿಮಿಷ ಬಿಟ್ಟು ಅರಿಶಿನ ಸ್ವಲ್ಪ ಫ್ರೈ ಮಾಡುವಾಗ ಸ್ವಲ್ಪ ಆಯಿಲ್ ಕಮ್ಮಿ ಅನಿಸುತ್ತೆ, ಸ್ವಲ್ಪ ಹಾಕೋಬೋದು ಫ್ರೆಂಡ್ಸ್. ಕ್ಯಾರೆಟ್ ಪಲ್ಯಗೆ ಅರಿಶಿನ ಹಾಕಿದ್ದೀನಿ ಫ್ರೆಂಡ್ಸ್. ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಹೆಂಗಿದೆ ರೊಟ್ಟಿ ಅಂತ ಟೇಸ್ಟ್ ಮಾಡ್ತಿದ್ದಾಳೆ ಫ್ರೆಂಡ್ಸ್. ನೋಡಿ, ಬಿಸಿ ರೊಟ್ಟಿಯಲ್ಲಿ ತುಪ್ಪ ಹಾಕೊಂಡು ತಿಂದರೆ ಕ್ಯಾರೆಟ್ ಪಲ್ಯ ತಿಂತಿದ್ದಾಳೆ. ಕಂಪ್ಲೀಟ್ ಆಯಿತು ಫ್ರೆಂಡ್ಸ್ ರೊಟ್ಟಿ ಮಾಡೋದು ಸಕ್ಸಸ್ಫುಲಿ. 1 ಟೈಮ್ ಊಟ ಮಾಡೋದಕ್ಕೆ ಮಾಡಿರೋದು, ಒಂದು 4-5 ಮಾಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ರೊಟ್ಟಿ ಮಾಡೋದು ಕಂಪ್ಲೀಟ್ ಆಯಿತು. ರೊಟ್ಟಿ, ಕ್ಯಾರೆಟ್ ಪಲ್ಯ ಆ್ಯಂಡ್ ತುಪ್ಪ. ಬಿಸಿ ಬಿಸಿ ರೊಟ್ಟಿ ಮಾಡಿದ ತಕ್ಷಣ ಫ್ರೆಂಡ್ಸ್ ಮುಟ್ಗಿ ಮಾಡ್ಕೊಂಡು ತಿನ್ಬೋದು, ಅದರಲ್ಲಿ ತುಪ್ಪ ಹಾಕ್ಕೊಂಡು ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ರೊಟ್ಟಿ ಕ್ಯಾರೆಟ್ ಪಲ್ಯ ಮಾಡಿದ್ದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಯಾವುದೇ ಫಿಲ್ಟ್ರ್ ಇಲ್ಲ, ಮಾತಲ್ಲೂ ಫಿಲ್ಟ್ರ್ ಇಲ್ಲ, ಕ್ಯಾಮ್ರಾದಲ್ಲೂ ಫಿಲ್ಟ್ರ್ ಇಲ್ಲ. ನಾನು ಹೆಂಗಿದ್ದೀನಿ ಹಂಗೇ ಮಾತಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.